ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಹಿಂದಿನ ಡಿಎಂಕೆ ಸರ್ಕಾರಕ್ಕೆ ಕೌಂಟರ್ ಕೊಡುವಂತಹ ಕೆಲಸವನ್ನ ವಿಜಯ್ ಮಾಡಿದ್ರು. ಖಜಾನೆ ಖಾಲಿಯಾಗಿದೆ ಎಂದಿದ್ದಂತಹ ವಿಜಯ್ಗೆ ಸ್ಟಾಲಿನ್ ಕೌಂಟರ್ ಕೊಟ್ಟಿದ್ದಾರೆ. ಸರ್ಕಾರದ ಬಳಿ ಹಣವೇ ಇಲ್ಲ ಅಂತ ತಕ್ಷಣ ಹೇಳೋಕೆ ಆರಂಭ ಮಾಡಬೇಡಿ. ಸರ್ಕಾರದಲ್ಲಿ ಹಣ ಇದೆ, ಜನರಿಗೆ ಅದನ್ನ ನೀಡುವಂತಹ ಮನಸ್ಸು ಬೇಕು. ಹಿಂದಿನ ಸರ್ಕಾರ 10 ಲಕ್ಷ ಕೋಟಿ ಸಾಲ ಮಾಡಿದೆ ಅಂತ ಹೇಳಿದಿರಿ ನೀವು. ತಮಿಳುನಾಡಿನ ಸಾಲದ ಮಟ್ಟ ಅನುಮತಿಸಲಾದ ಮಿತಿಯಲ್ಲೇ ಇದೆ, ಅದನ್ನ ಮೀರಿ ಸಾಲ ಮಾಡಿಲ್ಲ. ಬಜೆಟ್ನಲ್ಲೇ ಹಣಕಾಸು ಸ್ಥಿತಿಗತಿಯನ್ನ ನಾವು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೀವಿ. ಜನರನ್ನ ಮತ್ತೆ ಮೋಸಗೊಳಿಸೋಕೆ ಹೋಗಬೇಡಿ ಅಂತ ಹೇಳಿ ಎಂಕೆ ಸ್ಟಾಲಿನ್ ಮಾಜಿ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ ವಿಜಯ್ ಅವರಿಗೆ. ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಪದಗ್ರಹಣ ಸಮಾರಂಭದ ವೇದಿಕೆಯಲ್ಲಿ ವಿಜಯ್ ಮಾಡಿದಂತಹ ಭಾಷಣ, ಈ ಹಿಂದಿನ ಸರ್ಕಾರ 10 ಲಕ್ಷ ಕೋಟಿ ಸಾಲವನ್ನ ಮಾಡಿ ಹೋಗಿದೆ. ಹಾಗಾಗಿ ಸರ್ಕಾರ ಯಾವ ಸ್ಥಿತಿಯಲ್ಲಿದೆ, ಏನಿದೆ, ಎಷ್ಟು ಹಣ ಇದೆ ಅದನ್ನ ನೋಡ್ಕೊಂಡು ಯೋಜನೆಗಳನ್ನ ನಾನು ಘೋಷಣೆ ಮಾಡಬೇಕಾಗತ್ತೆ, ಜಾರಿ ಮಾಡಬೇಕಾಗತ್ತೆ. ಅದಕ್ಕಾಗಿ ನನಗೆ ಸ್ವಲ್ಪ ಸಮಯ ಕೊಡಿ ಎಂದಿದ್ರು. ಆ ರೀತಿಯ ವೇದಿಕೆಯಲ್ಲಿ ತಮ್ಮ ಪಕ್ಷಕ್ಕೆ, ತಮ್ಮ ಹಿಂದಿನ ಗವರ್ನೆನ್ಸ್ಗೆ ಕೌಂಟರ್ ಕೊಟ್ಟಿದ್ದಕ್ಕೆ ಸ್ಟಾಲಿನ್ ಟ್ವೀಟ್ ಮೂಲಕ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರದ ಬಳಿ ಹಣವೇ ಇಲ್ಲ ಅಂತ ಹೇಳಿ ತಕ್ಷಣ ಹೇಳೋಕೆ ಆರಂಭ ಮಾಡಬೇಡಿ. ಹಣ ಇದೆ, ಬೇಕಾಗಿರೋದು ಜನರಿಗೆ ಅದನ್ನ ನೀಡುವಂತಹ ಮನಸ್ಸು ಮತ್ತು ಆಡಳಿತ ನಡೆಸುವ ಸಾಮರ್ಥ್ಯ. ಕೋವಿಡ್ ಪ್ರವಾಹ ಹಾಗೆ ಕೇಂದ್ರದ ಬಿಜೆಪಿ ಸರ್ಕಾರದ ನಿರ್ಲಕ್ಷ್ಯ ಇತ್ಯಾದಿ ಅನೇಕ ಸಮಸ್ಯೆಗಳ ನಡುವೆಯೂ ನಾವು 5 ವರ್ಷಗಳ ಕಾಲ ಜನರಿಗೆ ಅನೇಕ ಕಲ್ಯಾಣ ಯೋಜನೆಗಳನ್ನ ಜಾರಿ ಮಾಡಿದ್ವಿ. ನೀವು ನಿಮ್ಮ ಮೊದಲ ಭಾಷಣದಲ್ಲೇ ಹಿಂದಿನ ಸರ್ಕಾರ 10 ಲಕ್ಷ ಕೋಟಿ ರೂಪಾಯಿ ಸಾಲ ಬಿಟ್ಟು ಹೋಗಿ ಖಜಾನೆ ಖಾಲಿ ಮಾಡಿದೆ ಅನ್ನುವಂಥ ಆರೋಪ ಮಾಡಿದಿರಿ. ತಮಿಳುನಾಡಿನ ಸಾಲದ ಮಟ್ಟ ಅನುಮತಿಸಲಾದ ಮಿತಿಯೊಳಗೆ ಇದೆ. ಫೆಬ್ರವರಿ ಬಜೆಟ್ನಲ್ಲಿ ತಮಿಳುನಾಡು ಸರ್ಕಾರದ ಹಣಕಾಸು ಸ್ಥಿತಿಯನ್ನ ನಾವು ಸ್ಪಷ್ಟವಾಗಿ ವಿವರಿಸಿದ್ವಿ. ಅದು ನಿಮಗೆ ಗೊತ್ತಿರ್ಲಿಲ್ವಾ? ಅದಾದ ನಂತರವೇ ನೀವು ಜನರಿಗೆ ಹಲವು ಭರವಸೆಗಳನ್ನ ನೀಡಿದ್ದಲ್ವಾ? ನಿಮ್ಮನ್ನ ಮತ ಹಾಕಿ ಗೆಲ್ಲಿಸಿದಂತಹ ಜನರಿಗೆ ಮತ್ತೆ ಮೋಸಗೊಳಿಸಿ ವಿಷಯವನ್ನ ಬೇರೆ ಕಡೆ ತಳ್ಳೋಕೆ ಯತ್ನಿಸಬೇಡಿ ಅಂತ ಹೇಳಿ ಸ್ಟಾಲಿನ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಕೌಂಟರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ವಿಜಯ್ ಅವರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.